ಬಿಟ್ಟು ಬಹಾನೆ பாஸ் திங்கள் முதல் வெள்ளி மாலை 8 மணிக்கு நிக்கல். Watch full episodes on Jio Hotstar. ವಿಶ್ರಾಂಪುರ ಬ್ಯಾಂಕಿನಲ್ಲಿ ಈಗಷ್ಟೇ ಒಂದು ಕಳ್ಳತನವಾಗಿದೆ. ಪೊಲೀಸರು ಬ್ಯಾಂಕ್ ಅನ್ನು 4 ಕಡೆಯಿಂದ ಸುತ್ತುವರೆದಿದ್ದಾರೆ. ಈಗ ಕಳ್ಳ ಹೊರಬರೋದಕ್ಕಾಗಿ ಕಾಯ್ತಾ ಇದ್ದಾರೆ. ಬನ್ನಿ ನೇರವಾಗಿ ಹೋಗೋಣ ವಿಶ್ರಾಂಪುರದ ಬ್ಯಾಂಕಿನತ್ತ. ಇನ್ಸ್ಪೆಕ್ಟರ್ ಮನ್ಮಾನಿ, ನಾನು ಸಿಬಿಐ ಆಫೀಸರ್ ಕನ್ನಾ. ನನಗೆ ವಿಶ್ರಾಮ ಪೂರ್ವಕವಾಗಿ ಸ್ಪೆಷಲ್ ಡ್ಯೂಟಿಗಾಗಿ ಕಳಿಸಲಾಗಿದೆ. ಯಾಕೆಂದ್ರೆ ಇಲ್ಲಿ ಕ್ರೈಮ್ ಬಹಳ ಹೆಚ್ಚಾಗಿದೆ. ಇಲ್ಲೇನ್ ನಡೀತಾ ಇದೆ? ಸರ್, ಗಟ್ಟು ಬಟ್ಟು ಒಳಗಡೆ ಬ್ಯಾಂಕ್ ಲೂಟಿ ಮಾಡ್ತಿದ್ದಾರೆ. ಕಾಮೋಶ್. ಸಾರಿ ಸರ್. ಆಹಾ, ನೀವು ಹೊರಗಡೆ ಯಾಕೆ ನಿಂತಿದ್ದೀರಿ? ಹೋಗಿ ಒಳಗಡೆ ಅವರನ್ನು ಹಿಡೀರಿ. ಓಕೆ ಸರ್, ಗಟ್ಟು ಬಟ್ಟು ಹ್ಯಾಂಡ್ಸ್ ಅಪ್. ನಾನು ಒಳಗಡೆ ಬರ್ತಾ ಇದ್ದೇನೆ. ಓ ಇಲ್ಲ, ಈಗ ನಾನು ಹೊರಗಡೆ ಬರ್ತಾ ಇದ್ದೇನೆ. ಸರ್ ಸರ್, ನಾನು ಹಿಡ್ಕೊಂಡ್ಬಿಟ್ಟೆ. ಗಟ್ಟು ಬಟ್ಟು ನಾ ಹಿಡ್ಕೊಂಡ್ಬಿಟ್ಟೆ ಸರ್. ನಾನು ಕಳ್ಳನಲ್ಲ, ನನ್ನನ್ನು ಹಿಡಿದಿಟ್ಟಿದೀಯಾ ಪೆದ್ದ? ಬಿಡು ನನ್ನನ್ನ, ಬಿಡು. ಈಗ ತಿಳಿತು ನಗರದಲ್ಲಿ ಇಷ್ಟೊಂದು ಕ್ರೈಮು ಯಾಕಿದೆ ಅಂತ. ಇನ್ಸ್ಪೆಕ್ಟರ್ ಮನ್ಮಾನಿ, ಕಳ್ಳರು ಓಡ್ತಾ ಇದ್ದಾರೆ. ಬೆನ್ನಟ್ಟು ಅವರನ್ನ, ಬೇಗ. ಗಟ್ಟು ಬಟ್ಟು ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಕಾನೂನಿನ ಕಾಲು ಬಹಳ ಉದ್ದ ಇರುತ್ತೆ. ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಈ ಗಟ್ಟು ಬಟ್ಟು ಯಾರಿವರು? ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಹಾಗಿದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಸುಮ್ನೆರೋ. ಸಿಂಹ ಮಾತನಾಡುವಾಗ ನರಿ ಮಧ್ಯೆ ಬಾಯಿ ಹಾಕಬಾರ್ದು. ಶೇರ್ ಸಿಂಗ್ ಸರೆಂಡರ್ ಮಾಡಿ, ಯಾಕಂದ್ರೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿನೇ ಇಲ್ಲ. ಹೊಡೆಯಿರಿ ಡಿಕ್ಕಿ, ಮುಗಿಸಿ ಬಿಡಿ ಅವರನ್ನ. ಅರೆ ಗಟ್ಟು, ಈ ವೀರತನ ಅಪಾಯ ತರ್ತಿದೆ. ಗಟ್ಟು, ಗಾಡಿ ಹಿಂದೆ ತೆಗಿ, ಬೇಗ ಹಿಂದೆ ತೆಗಿ. ಕಾಮೋಶ್. ಕಳ್ಳ, ಅರೆ ಹಿಡೀರಿ. ನನ್ ಮಗನ ಸೈಕಲ್ ತಗೊಂಡೋದ. ಮೇಡಮ್, ಅವನು ಕಳ್ಳ ಅಲ್ಲ, ಪೊಲೀಸು. ಸಿಂಗ್, ಚಾಯ್ ಕುಡ್ಸೋ. ಸಾಹೇಬ್ರೆ, ಜೀಪಿಗೆ ಬಂದ್ಬಿಡಿ ಸಾಹೇಬ್ರೆ. ಗಟ್ಟು ಬಟ್ಟು ನಿಂತ್ಕೊಳ್ರು. ಹೆಲೋ ಎವ್ರಿಬಡಿ. ಸಾರಿ ಜೆಂಟ್ಲ್ಮ್ಯಾನ್, ಈ ಅಲಾರಾಮ್ನಿಂದ ಗಾಬರಿ ಆಗಬೇಡಿ. ಈ ಚಿಪ್ ಅನ್ನ ಸೆಕ್ಯೂರಿಟಿಗಾಗಿ ಗಟ್ಟುಮಟ್ಟು ಸೆಕ್ಯೂರಿಟಿ ಏಜೆನ್ಸಿ ಅಳವಡಿಸಿದ್ದು. ಯಾರೇ ಕಾರಿಡಾರ್ಗೆ ಎಂಟ್ರಿ ಮಾಡಿದ್ರು ಅಲಾರಾಮ್ ಕೇಳಿಸುತ್ತೆ, ತಿಳಿತಲ್ಲ? ಈ ಚಿಪ್ ಅನ್ನ ಕದಿಯೋದು ಇಂಪಾಸಿಬಲ್. ಪ್ಲೀಸ್ ರಿಲ್ಯಾಕ್ಸ್. ಗಟ್ಟು ಬಟ್ಟು ಸರ್, ಅಲಾರ್ಮ್ ಟೆಸ್ಟೆಡ್, ಆಲ್ ಓಕೆ. ಮೀಟಿಂಗ್ ಇಸ್ ಗೋಯಿಂಗ್ ಸ್ಟಾರ್ಟ್. ಪ್ಲೀಸ್ ಪುಟ್ ಇಟ್ ಇನ್ ಸ್ಟ್ಯಾಂಡ್ ಮೈಕ್ ಆನ್. ಇಟ್ಸ್ ಆನ್ ಸ್ಟ್ಯಾಂಡ್ ಬೈ ಮೋಡ್. ಯು ಆಲ್ ಬಿ ಅಲರ್ಟ್. ನಾವೀಗ ಬರ್ತೀವಿ. ಜೆಂಟ್ಲ್ಮ್ಯಾನ್, ಚಿಂತೆ ಮಾಡುವ ಹಾಗಿಲ್ಲ. ಈಗ ಅಲಾರಾಮ್ ಸ್ಟ್ಯಾಂಡ್ ಬೈ ಮೋಡ್ ನಲ್ಲಿ ಇದೆ, ತಿಳಿತಲ್ಲ?
ಈಗ ಅಲಾರಾಮ್ ಸ್ಟ್ಯಾಂಡ್ ಬೈ ಮೋಡ್ ಅಲ್ಲಿ ಇದೆ. ನಾವೆಲ್ಲ ಈ ಹಾಲ್ ನಿಂದ ಹೊರಗೆ ಹೋದ ತಕ್ಷಣ ಇದು ತನ್ನಷ್ಟು ತಾನೇ ಆನ್ ಆಗುತ್ತೆ. ಆಮೇಲೆ ಇಲ್ಲಿಗೆ ಯಾರು ಬರುವ ಹಾಗಿಲ್ಲ, ಯಾಕೆಂದ್ರೆ ಮೇಲಿಂದ ಬರ್ಲಿಕ್ಕೆ ಯಾವುದೇ ದಾರಿ ಇಲ್ಲ. ತಿಳಿತಲ್ಲ? ಜನರಲ್ ಮೆಹ್ತಾ, ನಾನು ಆರ್ಮಿಯವರಿಗೆ ಇಂಥ ಚಿಪ್ ಅನ್ನ ಸಿದ್ಧಪಡಿಸಿದ್ದೇನೆ. ವೈರಿಗಳು ಹೋರಾಡೋ ಮೊದಲೇ ಸೋತು ಹೋಗ್ತಾರೆ. ಇವರು ಹಿತೇಂದ್ರ, ನನ್ನ ಪಾರ್ಟ್ನರ್. ಇವರು ಈ ಇನ್ವೆನ್ಷನ್ ಅಲ್ಲಿ ಬಹಳ ಫೈನಾನ್ಸ್ ಮಾಡಿದ್ದಾರೆ. ತಿಳಿತಲ್ವಾ? ಈಗ ಹಿತೇಂದ್ರ ಅವರೇ, ಈ ಚಿಪ್ಪಿನ ಅದ್ಭುತ ತೋರಿಸ್ತೀನಿ. ಶೋರ್ ಗನ್ ಶೋರ್, ಈಗ ತೋರಿಸ್ತೀನಿ. ಇವರಿಗೆ ದಿಗ್ಭ್ರಮೆ ಆಗಿಲ್ಲ ಅಂದ್ರೆ ಮತ್ತೆ ಹೇಳಿ. ಈ ಮ್ಯಾಪ್ನಲ್ಲಿ ಕೆಲವು ರೆಡ್ ಡಾಟ್ಸ್ ಹೊಳಿತಿವೆ, ಮತ್ತೆ ಇವು ನಿಮ್ಮ ಬ್ಯಾಂಕ್ಗಳು ದೇಶದ ಬೇರೆ ಬೇರೆ ಕಡೆಗಳಲ್ಲಿವೆ. ಈಗ ನೋಡಿ ನನ್ನ ಅದ್ಭುತ. ಈ ಬಾಣಗಳ ಗುರುತೇನು? ಈ ಬ್ಯಾಂಕ್ ನ ಕೊಳ್ಳೆ ಹೊಡೆಯಲು ಬಂದಂತ ಕಮಾಂಡರ್ನ ಡೈರೆಕ್ಷನ್ ನ ತೋರಿಸ್ತದೆ. ಆದ್ರೆ ಇವು ಮಾಯ ಆಗ್ತವೆ. ಇವುಗಳ ಯಾವ ಟ್ರೇಸ್ ಕೂಡ ಇರೋದಿಲ್ಲ. ನೋ ಒನ್ ಕ್ಯಾನ್ ನೋನ್ ಯಾರು ಬ್ಯಾಂಕ್ ದರೋಡೆ ಮಾಡಿದ್ರು ಅಂತ. ಅರ್ಥ ಆಯ್ತಲ್ಲ? ನನ್ನ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು. ಖಂಡಿತವಾಗಿಯೂ KM ಸಿಂಗ್ ನ ಯಾವುದೋ ಡೆಮೋ ಇರಬೇಕು. ನಮ್ಮದು ಕೂಡ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು. ನಮ್ಮದು ಕೂಡ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು. ಅರೆ, ಇದು ಏನಾಯ್ತು? ಅರೆ, ಇದುವೇ ಈ ಚಿಪ್ಪಿನ ಅದ್ಭುತ. ನಾವು ವಿರೋಧಿ ದೇಶಗಳ ಬ್ಯಾಂಕಿನ ಹಣವನ್ನ ತೆಗೆದು ನಮ್ಮ ದೇಶಕ್ಕೆ ತರಬಹುದು, ಮತ್ತವರು ಕಂಗಾಲಾಗೋಗ್ತಾರೆ. ಯುದ್ಧ ಮಾಡದೆ ಅವರು ಸೋತು ಹೋಗ್ತಾರೆ. ಅರ್ಥ ಆಯ್ತಲ್ಲ? ನಿತಿನ್ ಅಣ್ಣ, ಇವರ ಹಣವನ್ನ ವಾಪಸ್ ಮಾಡಿ. ನಮ್ಮ ಹಣ ವಾಪಸ್ ಬಂತು. ನನ್ನದು ಕೂಡ ಚಮತ್ಕಾರದ ಗ್ಯಾಜೆಟ್ ಇದು. ಮಿಸ್ಟರ್ KN, ನೀವಂತೂ ಅದ್ಭುತವಾದ ಇನ್ವೆನ್ಷನ್ ಮಾಡಿದ್ರೆ ನಾವು ಯುದ್ಧ ಮಾಡದೆಯೇ ಶತ್ರುಗಳು ಸೋಲುವ ಹಾಗೆ ಮಾಡಬಹುದು. ಯು ಆರ್ ಗ್ರೇಟ್ ಮಿಸ್ಟರ್ KN ಸಿಂಗ್. ದಿಸ್ ಇಸ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ ದ ಸೆಂಚುರಿ. ಥ್ಯಾಂಕ್ ಯು ಸರ್. ಇದರಲ್ಲಿ ಇನ್ನೂ ಪರ್ಫೆಕ್ಷನ್ ಬಾಕಿ ಇದೆ. ಅನಂತರ ಇದನ್ನ ಬೇಗನೆ ಆರ್ಮಿಗೆ ಒಪ್ಪಿಸ್ತೀನಿ. ನಾನಿದನ್ನು ಕೇವಲ ಆರ್ಮಿಗಾಗಿ ಸಿದ್ಧಪಡಿಸಿದ್ದು. ತಿಳಿತಲ್ಲ? ಮೀಟಿಂಗ್ ಇಸ್ ಓವರ್ ಜೆಂಟಲ್ಮನ್. ಲೆಟ್ಸ್ ಗೋ ಹೋಮ್. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್. ಅರೆ, ಶೇರ್ ಸಿಂಗ್ ಆ ಕಡೆ ಹೋಗುವ ಸೇತುವೆಯನ್ನು ಹೊಡೆದಾಕಿದ. ಅರೆ, ಬಟ್ 6 ಅನ್ಸ್ ಹೇಳ್ತಾ ಇದೆ, ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ಬಟ್ಟು ಕಾಳಜಿ ಬೇಡ, ಅಪಾಯ ಎದುರಿಸೋದೇ ನಮ್ಮ ಕೆಲಸ. ಪ್ರೊಫೆಸರ್ ನಮಗೆ ಇನ್ನೂ ಕೆಲವು ಗ್ಯಾಜೆಟ್ ಕೊಟ್ಟಿದ್ದಾರೆ. ತಗೊಳ್ಳಿ, ಫ್ಲೈಯಿಂಗ್ ಜಾಕೆಟ್ ತಗೊಳ್ಳಿ. ಬಟ್ಟು ಬಾಡಿಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಕಮಾನ್. ಓಕೆ. ಗಂಟು ಬಟ್ಟು ಏನ್ ಡೈ ಹೊಡೆದ್ರು ಬಾಸ್. ನಿಜವಾಗ್ಲೂ ರಿಯಲ್ ಹೀರೋಗಳು ಬಾಸ್. ರಿಯಲ್ ಹೀರೋಗಳು.
ಹೀರೋದ ಮಗನೇ, ನೀನ್ ಇಲ್ಲಿ ಕೂತ್ಕೊಂಡ್ರೆ ಗಾಡಿನ ನಡೆಸೋರು ಯಾರು? ಯಾರು ಇಲ್ಲ ಬಾಸ್, ಯಾರು ಇಲ್ಲ. ನೀವೇ ಹೇಳಿದ್ರಲ್ಲ ಬಾಸ್, ಗಟ್ಟು ಬಟ್ಟನ ಈ ಕಡಿಮೆ ಮಡಿಲಲ್ಲಿ ನಿದ್ದೆ ಮಾಡೋದನ್ನ ನೋಡ್ಬೇಕು ಅಂತ. ಅದಕ್ಕೆ ನಾವು ನೋಡ್ತಾ ಇದ್ವಿ ಬಾಸ್. ನನಗನ್ಸುತ್ತೆ ನಿಮ್ಮಿಬ್ಬರನ್ನ ಸಹ ಶಾಶ್ವತವಾಗಿ ನಿದ್ರಿಸೋ ಹಾಗೆ ಮಾಡಬೇಕು ಅಂತ ಅನ್ಸುತ್ತೆ. ಹೋಗಿ ಸ್ಟಿಯರಿಂಗ್ ಸಂಭಾಳಿಸಿ. ಬಾಸ್, ಇದು ತಪ್ಪು. ಒಮ್ಮೆ ಹೇಳ್ತೀರಿ ಇಲ್ಲಿ ನೋಡಿ, ಮತ್ತೊಮ್ಮೆ ಹೇಳ್ತೀರಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ. ಹೋಗಿ, ನಾನು ನಿಮ್ ಜೊತೆ ಮಾತಾಡೋದಿಲ್ಲ. ಕೋಪದ ದೊಡ್ಡಪ್ಪ, ಬಾಯ್ ಮುಚ್ಚು. ವಾಹನ ನಡೆಸು, ವಾಹನ. ಅರೇ ಗೆಳೆಯ, ಈ ಶೇರ್ ಸಿಂಗ್ ಎಲ್ಲೋದ? ಎಲ್ಲಿ ಕಾಣೆಯಾದ? ಪಟ್ಟು, ನೀವು ಬೆನ್ನಿನ ಮೇಲೆ ರೋಲ್ ಆಗ್ತಾ ಇದ್ದೀರಿ. ಕೌಚಿ ಮಲಗಿ, ತಿರುಗೀಗ. ಓಕೆ ಓಕೆ. ಗಟ್ಟು ನನ್ ಗೆಳೆಯ, ಬಟ್ಟು ಬರ್ತಾ ಇದ್ದಾನೆ. ಅರೆ, ಬಟ್ಟಂತೂ 2 ಹೆಜ್ಜೆ ಮುಂದೆ ಹೋದ, ನಾನಂತೂ 4 ಹೆಜ್ಜೆ ಹಿಂದೆ ಬಂದೆ. ಇದು ನನ್ನ ಸ್ಟೈಲ್. ಕೆಳಗೆ ಬಾ, ಬಾ ಕೆಳಗೆ. ಅರೆ, ಬಟ್ಟುವನ್ನು ವಸ್ತುವನ್ನು ಕೊಂಡೋಗುವ ಗಾಡಿ ಮಾಡಿಬಿಟ್ರು. ವಸ್ತುವನ್ನು ಕೊಂಡೋಗುವ. ಇಳೀರಿ, ಇಳೀರಿ ಕೆಳಗೆ. ನನಗಂತೂ ಅನ್ಸುತ್ತೆ ಓಡೋನ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಯಾಕಂದ್ರೆ ಅವಕಾಶ ಸಿಕ್ಕಾಗ ಓಡಿ ಹೋಗ್ತಾನೆ. ಅರೆ ನಿಲ್ಲಿ. ಗಟ್ಟು ಬಟ್ಟು ಸರ್, ಇವತ್ತು ನಮ್ಮ ರಜೆ ದಿನ, ರಜೆ. ನಾವು ಇವತ್ತು ಕಳ್ಳತನ ಮಾಡೋ ಆಗಿರ್ಲಿಲ್ಲ. ಆದ್ರೆ ಯಾರೋ ಗೊತ್ತಿಲ್ಲ ಶೇರ್ ಸಿಂಗ್ಗೆ ಫೋನ್ ಮಾಡಿ ಹೇಳಿದ್ರು, ಇವತ್ತು ಗಟ್ಟು ಬಟ್ಟು ಮತ್ತೆ ಅವರೆಲ್ಲ ಗಾರ್ಡ್ಸು, ಅವರ ಎಲ್ಲ ಜನ KN ಸಿಂಗ್ ಚಿಪ್ ಸೆಕ್ಯೂರಿಟಿಲಿ ಮಾಡ್ತಿದ್ದಾರೆ ಅಂತ. ಇವತ್ತು ಬ್ಯಾಂಕ್ ದರೋಡೆ ಮಾಡೋಕೆ ಒಳ್ಳೆ ಅವಕಾಶ ಅನ್ಬಿಟ್ಟು ಶೇರ್ ಸಿಂಗ್ ದುರಾಸೆಯಿಂದ ಕಳ್ಳತನ ಮಾಡೋದಕ್ಕೆ ಹೊರಟಾಡ. ಸರ್, ಇವತ್ತು ನಮ್ಮನ್ನು ಬಿಟ್ಬಿಡಿ, ಇವತ್ತು ಬಿಟ್ಬಿಡಿ. ಇವತ್ತು ನೀವು ಬಿಡ್ಲಿಲ್ಲ ಆದ್ರೆ ನಾನು ಇದೇ ರೀತಿ ಓಡಿ ಹೋಗ್ತೇನೆ. ಗಟ್ಟು, ಮಾಲ್ಗಾಡಿ ಬಂತು, ಮಾಲ್ಗಾಡಿ ಬಂತು. ಬೇಗ ಇದನ್ನು ಕೆಳಗಿಳಿಸು, ಇಳಿಸು. ಹಾ ಹೇಳಿ ಸರ್, ಬೇಗ ಬನ್ನಿ. KM ಸಿಂಗ್ ನ ಇಲ್ಲಿಂದ ಮೈಕ್ರೋ ಚಿಪ್ ಕಳವಾಗಿದೆ. ಓ ನೋ. ಬಟ್ಟು, ಬೇಗ ಹೊರಡಿ. ಮಿಸ್ಟರ್ KN ಸಿಂಗ್ ಅವರ ಚಿಪ್ ಕಳ್ಳತನ ಆಗಿದೆ. ಬಟ್ಟು, ಏನಾದ್ರೂ ಸುಳಿ ಸಿಕ್ಕಿದ್ಯಾ ಇಲ್ವಾ? ಸಿಗ್ಬೋದು, ಸಿಗ್ಬೋದು. ಗಟ್ಟು ಬಟ್ಟು ಬೇಗ. ನಿಮ್ಮ ಭರವಸೆ ಮೇಲೆ ನಾನು ಚಿಪಿಲಿಟ್ಟಿದ್ದೆ. ಹೇಗಾದ್ರೂ ಅದನ್ನ ಹುಡುಕಿ. ಅದು ಸಿಕ್ಕಿಲ್ಲ ಅಂದ್ರೆ ರಾದಂತಾಗುತ್ತೆ. ತಿಳಿತಲ್ಲ? ಕಳ್ಳ ಇಡೀ ಜಗತ್ತಿನ ಬ್ಯಾಂಕ್ ಅನ್ನ ಕೊಳ್ಳೆ ಮಾಡಿದ್ರು ನಾವೇನು ಮಾಡಕ್ಕಾಗೋದಿಲ್ಲ. ತಿಳಿತಲ್ಲ? ನೋಡ್ತೇವೆ CCTV ಫುಟೇಜ್ ಅಲ್ಲಿ ಏನಿದೆ ಅಂತ. ಬಾ. ಇದು ಯಾರ್ದೋ ಒಳಗಿನವರದೇ ಕೆಲಸ ಇರಬೇಕು. ಈಗ ಪ್ರಶ್ನೆ ಏನಂದ್ರೆ, ಕಾರಿಡಾರ್ ನಿಂದ ಒಳಗೆ ಬಂದಾಗ ಅಲಾರಾಮ್ ಯಾಕಾಗ್ಲಿಲ್ಲ? CCTV ಬಟನ್ ಇಲ್ಲಿತ್ತು, ಆದ್ರೆ ಅಲಾರಾಮ್ ನ ಬಟನ್ ನಮ್ಮ ಹತ್ರ ಇತ್ತು.
ಇದೇನಿದು? ಓ, ಗಟ್ಟು ಬಾ, ನನ್ನ ಹಿಂದೆ ಬಾ. ಇಲ್ಲಿ ಬಾ ಗಟ್ಟು. ಇಲ್ಲಿ ನೋಡು. ಅಂಟ್ತಿದೆ ಅಂಟ್ತಿದೆ. ಗೋಡೆಯಲ್ಲಿ ಕಲೆ, ಕಿಟಕಿಯಲ್ಲಿ ಕೂಡ ಹೊಳೆಯುವ ಗುರುತು. ಹಾಗೆ ಇಲ್ಲಿ ಮುಚ್ಚಲಾಗಿದೆ ಮುಚ್ಚಲಾಗಿದೆ. ಓ, ಬಟ್ಟುನ ಪತ್ತೆದಾರಿ ಬುದ್ಧಿ ಹೇಳ್ತಾ ಇದೆ ಕಳ್ಳತನ ಹೇಗಾಗಿದೆ ಎಂದು. ಹೌದಾ? ನಮಗೂ ತೋರಿಸಿ ಬಟ್ಟು. ವಾವ್ ಬಟ್ಟು, ವಾವ್, ನೀವು ಬಹಳ ಸರಿಯಾಗಿ ಯೋಚಿಸಿದಿರಿ. ಈಗ ನಾವು ನೋಡ್ಬೇಕಾದ್ದು ಒಳಗಿನ ಯಾವ ವ್ಯಕ್ತಿ ಈ ಕೆಲಸ ಮಾಡಬಹುದು ಅಂತ. ಏನು ಒಳಗಿನ ವ್ಯಕ್ತಿ? ಇದು ಖಂಡಿತ ಸಾಧ್ಯವಿಲ್ಲ. Watch India's largest kids library only on Jio Hotstar. Download the app now.